ಇನ್ನ ಖರ್ಗೆ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಸಚಿವ ಮಹದೇವಪ್ಪ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಖರ್ಗೆ ಅವರು ಮಹದೇವಪ್ಪ ಅವರ ಕಾಲಿಡಿದಿದ್ದಾರೆ. ಮಹದೇವಪ್ಪ, ಸಿದ್ದರಾಮಯ್ಯನ ಕಿವಿಯಲ್ಲಿ ಏನು ತುಂಬೋದಕ್ಕೆ ಹೋಗ್ಬೇಡ, ಅವ್ರ ಕಿವಿ ಚೆನ್ನಾಗಿದೆ, ಸುಮ್ಮನಿದ್ದು ಬಿಡು, ನನ್ನ ಮಾತನ್ನ ಕೇಳೋದಕ್ಕೆ ಬಿಡು ಅಂತ ಹೇಳಿ ಅವರ ಕಾಲೆಳೆಯುವಂತಹ ಪ್ರಸಂಗವೂ ಕೂಡ ನಡೆಯಿತು. ಮಹದೇವಪ್ಪ, ಸಿಎಂ ಕಿವಿಗೆ ತುಂಬಬೇಡ, ಸಿಎಂ ಸಿದ್ದರಾಮಯ್ಯ ಕಿವಿ ತುಂಬಾ ಚೆನ್ನಾಗಿದೆ, ಸಿದ್ದರಾಮಯ್ಯ ಅವರಿಗೆ ನನ್ನ ಮಾತನ್ನ ಕೇಳೋದಕ್ಕೆ ಬಿಡು ಅಂತ ಹೇಳಿ ಸಚಿವ ಮಹದೇವಪ್ಪ ಅವರ ಕಾಲೆಳೆದಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಿಎಂ ಮಹದೇವಪ್ಪ, ಸಿಎಂ ಹಾಗೇನೆ ಮಹದೇವಪ್ಪ ಇಬ್ಬರ ನಡುವೆ ಮಾತುಕತೆ ನಡೀತಾ ಇದ್ದ ಸಂದರ್ಭದಲ್ಲಿ ಖರ್ಗೆ ಅವರು ಗರಂ ಆಗಿದ್ದಾರೆ. ಗರಂ ಆಗಿದ್ದು ರೀತಿ ಈ ರೀತಿ ವ್ಯಕ್ತವಾಗಿದೆ. ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ಮಹದೇವಪ್ಪ, ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ಮಹದೇವಪ್ಪ, ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ಮಹದೇವಪ್ಪ, ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ಮಹದೇವಪ್ಪ, ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಸಾಧನಾ ಸಮಾವೇಶಕ್ಕಿಂತ ಹೆಚ್ಚಾಗಿ ಸಾಮ್ಯತೆ ಇಲ್ಲದ ಸಮಾವೇಶ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇತ್ತು. ಮುಖ್ಯಮಂತ್ರಿಗಳು ಡಿಸಿಎಂ ಅನ್ನು ಸ್ವಾಗತಿಸಲಿಲ್ಲ. ಡಿಸಿಎಂ ತಮ್ಮ ಭಾಷಣ ಮುಗಿತಾ ಇದ್ದಂತೆ ಎದ್ದು ಹೋಗ್ಬಿಟ್ರು. ಈ ಕಡೆ ಖರ್ಗೆ ಅವರು ಮಹದೇವಪ್ಪ ಅವರನ್ನ ಬೈದ್ರು. ಸಾಧನಾ ಸಮಾವೇಶದಲ್ಲಿ ಇಷ್ಟೆಲ್ಲ ನಡೆದಿದೆ. ಏನು ಸದ್ಯಕ್ಕೆ ಈ ವಿಚಾರ ಏನೆಲ್ಲ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗಾಗಲೇ ಇವತ್ತು ಮೈಸೂರಲ್ಲಿ ನಡೆದಂತಹ ಸಾಧಾರಣ ಸಮಾವೇಶ ಒಂದು ರೀತಿಯಲ್ಲಿ ಸಿಎಂ ಅವರ ಶಕ್ತಿ ಪ್ರದರ್ಶನ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಇವತ್ತು ಸಾಧಾರಣ ಸಮಾವೇಶ ಆರಂಭ ಆಗ್ತಿದ್ದಂಗೆ ಎಲ್ಲರೂ ಕೂಡ ಇವತ್ತು ಸಿದ್ದರಾಮಯ್ಯ ಯಾವ ಭಾಷಣ ಮಾಡ್ತಾರೆ ಸಾಕಷ್ಟು ಕುತೂಹಲ ಇತ್ತು. ಜೊತೆಗೆ ನಾಲ್ವರು ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇರಬಹುದು, ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ರ್ಯಾಂಪ್ ಮೂಲಕವಾಗಿ ನಡ್ಕೊಂಡು ಬಂದ್ರು. ಇದಾದ ಬಳಿಕ ಇವತ್ತು ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಭಾಷಣ ಮಾಡಿದ ಸಂದರ್ಭದಲ್ಲೂ ಕೂಡ ಒಂದಷ್ಟು ಏನು ಸರ್ಕಾರದ ವಿಚಾರವಾಗಿ ಸಾಕಷ್ಟು ಜನರಿಗೆ ತಿಳಿಸುವಂತ ಕೆಲಸ ಮಾಡಿದ್ರು. ಭಾಷಣ ಮುಗಿತಿದ್ದಾಗಲೇ ಅವರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಬರ್ತಾರೆ. ಒಂದೆರಡು ನಿಮಿಷಗಳ ಕಾಲ ಮಾತನಾಡಿ ವೇದಿಕೆಯಿಂದ ಸುನಿಲ್ ಬೋಸ್ ಕರೆದುಕೊಂಡು ನೇರವಾಗಿ ಅವರು ತೆರಳುತ್ತಾರೆ. ಇದಾದ ಬಳಿಕ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದಂತೆ ಎಲ್ಲೋ ಒಂದು ಕಡೆ ಎಷ್ಟೇ ವಿಪಕ್ಷಗಳು ಅಂದ್ರೆ ಯಾವಾಗ ಸರ್ಕಾರ ಅದೇ 2023 ಕೂಡ ಇಬ್ಬರು ಜೋಡೆತ್ತುಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಕೂಡ ವಿಪಕ್ಷಗಳು ಪ್ರತಿ ಬಾರಿಯೂ ಕೂಡ ಇವರಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಅಂತ ಹೇಳಿ ಪ್ರತಿನಿತ್ಯವೂ ಕೂಡ ಕಾಲೆಳಿತಾ ಇದ್ರು. ಅದು ಇವತ್ತು ಪ್ರೂವ್ ಆದಕ್ಕೆ ಕಾಣ್ತಾ ಇದೆ. ಬಹಳ ಪ್ರಮುಖವಾಗಿ ಇವತ್ತು ಬಹಳ ಸ್ಪಷ್ಟವಾಗಿ ಅಂದ್ರೆ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಭಾಷಣಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ಸ್ವಾಗತಿಸುವ ಕೆಲಸಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೆಸರು ತೆಗೆದುಕೊಳ್ಳೋದಿಲ್ಲ. ಆ ಸಂದರ್ಭದಲ್ಲಿ ಏನೋ ಸಿಎಂ ಸಿದ್ದರಾಮಯ್ಯ ಅವರ ಹಿಂಭಾಗದಲ್ಲಿ ಕುಳಿತಿದ್ದಂತಹ ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಜಯದೇವ ನಾಯಕ್ ಅವರು ಡಿಸಿಎಂ ಅವರ ಹೆಸರು ಬರ್ತಿದ್ದೀರಾ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಒಂದು ಮಾತು ಬಹಳ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಮನೆಯಲ್ಲಿ ಕುಳಿತವರ ಹೆಸರನ್ನ ಯಾಕೆ ತೆಗೆದು ಹೇಳಬೇಕು ಭಾಷಣದಲ್ಲಿ ಅಂತ ಹೇಳ್ತಾರೆ. ಡಿಕೆ ಶಿವಕುಮಾರ್ ಅವರು ಬಂದಿದ್ರು, ಅವರು ಬೆಂಗಳೂರಿಗೆ ತೆರಳಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ದೊಡ್ಡವರಾಗ್ತಾ ಇದ್ರು. ಆದ್ರೆ ಎಲ್ಲೋ ಒಂದು ಕಡೆ ವೇದಿಕೆಯಿಂದ ಕೆಲಸದ ಕಾರಣಕ್ಕಾಗಿ ಅವರು ಬೆಂಗಳೂರಿಗೆ ತೆರಳಿದ್ರು. ಅವರ ಹೆಸರು ಮನೆಯಲ್ಲಿ ಕುಳಿತಿದ್ದವರಿಗೆ ಯಾಕೆ ಸ್ವಾಗತವನ್ನ ಮಾಡಬೇಕು? ಒಂದೆಲ್ಲ ಅರ್ಥ ಮಾಡ್ಕೊಳ್ಳಿ, ವೇದಿಕೆಯಲ್ಲಿ ಯಾರಿದ್ದಾರೆ ಅವರಿಗೆ ಮಾತ್ರ ನಾವು ಸ್ವಾಗತವನ್ನ ಮಾಡಬೇಕು ಅಂತ ಹೇಳ್ತಾರೆ. ಈ ವಿಚಾರ ಈಗ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗಳಿಗೆ ಕಾರಣ ಆಗ್ತಾ ಇರುವಂತದ್ದು. ಇವರಿಬ್ಬರ ಮಧ್ಯೆ ಸಮಾನತೆ ಇಲ್ಲ, ಹೊಂದಾಣಿಕೆ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾತಾಡುವ ಸಂದರ್ಭದಲ್ಲೂ ಕೂಡ ಮಹದೇವಪ್ಪ ಅವರಿಗೆ ಕಾಲಿಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಇವತ್ತು ಖರ್ಗೆ ಅವರು ಕೂಡ ಅವರ ಇಡೀ ಭಾಷಣದಲ್ಲಿ ಮೋದಿ ಅವರನ್ನ ಗುರಿಯಾಗಿಸಿಕೊಂಡು ಭಾಷಣ ಮಾಡ್ತಾ ಇದ್ರು. ಜನರಿಗೆ ಮೋದಿ ಅವರು ಮಾಡ್ತಾ ಇರುವಂತಹ ಏನು ಅವರ ಕೆಲಸದ ವಿಚಾರಗಳಿರ್ಬೋದು, ಜೊತೆಗೆ ಅವ್ರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಎಲ್ಲರ ಬಗ್ಗೆ ಹೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಜೊತೆಗೆ ಮಹದೇವಪ್ಪ ಅವರು ಮಾತಾಡ್ತಾ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಮಹದೇವಪ್ಪ ಅವರಿಗೆ ಗದರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಮಹದೇವಪ್ಪ, ಸಿದ್ದರಾಮಯ್ಯ ಅವರ ಕಿವಿಯಲ್ಲಿಗೆ ಏನೇನೋ ತುಂಬೋದಕ್ಕೆ ಹೋಗ್ಬೇಡ, ಅವರ ಕಿವಿ ಸರಿಯಾಗಿದೆ, ಭಾಷಣ ಕೇಳಿಸ್ಕೊಳ್ಳಿಕ್ಕೆ ಬಿಡು ಅಂತೇಳಿ ಮಹದೇವಪ್ಪ ಅವರ ಕಾಲೆಳೆದ ಕೆಲಸಕ್ಕೆ ಮುಂದಾಗಿದ್ರು. ಒಟ್ಟಾರೆ ಈ ಸಮಾವೇಶ ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನಕ್ಕೆ ಕೇಂದ್ರವಾಗಿತ್ತು. ಸಿಎಂ ಅವರು ಕೂಡ ಇವತ್ತು ನಮ್ಮ ಭಾಷಣದಲ್ಲಿ ಜೆಡಿಎಸ್ ಪಕ್ಷವನ್ನು ಗುರಿಯಾಗಿಸಿಕೊಂಡು
ದೇವೇಗೌಡರನ್ನ ಗುರಿಯಾಗಿಸಿಕೊಂಡು ಜೊತೆಗೆ ವಿಪಕ್ಷ ಆಗಿರುವಂತಹ ಬಿಜೆಪಿಯನ್ನ ಗುರಿಯಾಗಿಸಿಕೊಂಡು ತಮ್ಮ ಅಬ್ಬರದ ಭಾಷಣ ಮಾಡಿದ್ರು. ಈಗಾಗಲೇ ಸಮಾವೇಶ ಒಂದಂತೂ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. ಆದ್ರೆ ಇವತ್ತು ನಡೆದಿರುವಂತಹ ಘಟನೆ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗುತ್ತೆ. ವಿಪಕ್ಷಗಳಿಗೆ ಈ ಘಟನೆ ಅಂದ್ರೆ ಡಿಕೆ ಶಿವಕುಮಾರ್ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ನಡ್ಕೊಂಡಂತಹ ರೀತಿ ಏನಿದೆ ಇದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಶ್ರೀಪಾದ್, ಥ್ಯಾಂಕ್ ಯು ವಿನೋದ್ ಮಾಹಿತಿಯಾಗಿ. ಇನ್ನ ಖರ್ಗೆ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಸಚಿವ ಮಹದೇವಪ್ಪ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಖರ್ಗೆ ಅವರು ಮಹದೇವಪ್ಪ ಅವರ ಕಾಲೆಳೆದಿದ್ದಾರೆ. ಮಹದೇವಪ್ಪ, ಸಿದ್ದರಾಮಯ್ಯನ ಕಿವಿಯಲ್ಲಿ ಏನು ತುಂಬೋದಕ್ಕೆ ಹೋಗ್ಬೇಡ, ಅವ್ರ ಕಿವಿ ಚೆನ್ನಾಗಿದೆ, ಸುಮ್ಮನಿದ್ದು ಬಿಡು, ನನ್ನ ಮಾತನ್ನ ಕೇಳೋದಕ್ಕೆ ಬಿಡು ಅಂತ ಹೇಳಿ ಅವರ ಕಾಲೆಳೆಯುವಂತಹ ಪ್ರಸಂಗವೂ ಕೂಡ ನಡೆಯಿತು. ಮಹದೇವಪ್ಪ, ಸಿಎಂ ಕಿವಿಗೆ ತುಂಬಬೇಡ, ಸಿಎಂ ಸಿದ್ದರಾಮಯ್ಯ ಕಿವಿ ತುಂಬಾ ಚೆನ್ನಾಗಿದೆ, ಸಿದ್ದರಾಮಯ್ಯ ಅವರಿಗೆ ನನ್ನ ಮಾತನ್ನ ಕೇಳೋದಕ್ಕೆ ಬಿಡು ಅಂತ ಹೇಳಿ ಸಚಿವ ಮಹದೇವಪ್ಪ ಅವರ ಕಾಲೆಳೆದಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಿಎಂ ಹಾಗೇನೆ ಮಹದೇವಪ್ಪ ಇಬ್ಬರ ನಡುವೆ ಮಾತುಕತೆ ನಡೀತಾ ಇದ್ದ ಸಂದರ್ಭದಲ್ಲಿ ಖರ್ಗೆ ಅವರು ಗರಂ ಆಗಿದ್ದಾರೆ. ಗರಂ ಆಗಿದ್ದು ಈ ರೀತಿ ವ್ಯಕ್ತವಾಗಿದೆ. ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ಮಹದೇವಪ್ಪ, ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ಮಹದೇವಪ್ಪ, ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ಮಹದೇವಪ್ಪ, ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ಮಹದೇವಪ್ಪ, ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಸಾಧನಾ ಸಮಾವೇಶಕ್ಕಿಂತ ಹೆಚ್ಚಾಗಿ ಸಾಮ್ಯತೆ ಇಲ್ಲದ ಸಮಾವೇಶ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇತ್ತು. ಮುಖ್ಯಮಂತ್ರಿಗಳು ಡಿಸಿಎಂ ಅನ್ನು ಸ್ವಾಗತಿಸಲಿಲ್ಲ. ಡಿಸಿಎಂ ತಮ್ಮ ಭಾಷಣ ಮುಗಿತಾ ಇದ್ದಂತೆ ಎದ್ದು ಹೋಗ್ಬಿಟ್ರು. ಈ ಕಡೆ ಖರ್ಗೆ ಅವರು ಮಹದೇವಪ್ಪ ಅವರನ್ನ ಬೈದ್ರು. ಸಾಧನಾ ಸಮಾವೇಶದಲ್ಲಿ ಇಷ್ಟೆಲ್ಲ ನಡೆದಿದೆ. ಏನು ಸದ್ಯಕ್ಕೆ ಈ ವಿಚಾರ ಏನೆಲ್ಲ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗಾಗಲೇ ಇವತ್ತು ಮೈಸೂರಲ್ಲಿ ನಡೆದಂತಹ ಸಾಧಾರಣ ಸಮಾವೇಶ ಒಂದು ರೀತಿಯಲ್ಲಿ ಸಿಎಂ ಅವರ ಶಕ್ತಿ ಪ್ರದರ್ಶನ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಇವತ್ತು ಸಾಧಾರಣ ಸಮಾವೇಶ ಆರಂಭ ಆಗ್ತಿದ್ದಂಗೆ ಎಲ್ಲರೂ ಕೂಡ ಇವತ್ತು ಸಿದ್ದರಾಮಯ್ಯ ಯಾವ ಭಾಷಣ ಮಾಡ್ತಾರೆ ಸಾಕಷ್ಟು ಕುತೂಹಲ ಇತ್ತು. ಜೊತೆಗೆ ನಾಲ್ವರು ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇರಬಹುದು, ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ರ್ಯಾಂಪ್ ಮೂಲಕವಾಗಿ ನಡ್ಕೊಂಡು ಬಂದ್ರು. ಇದಾದ ಬಳಿಕ ಇವತ್ತು ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಭಾಷಣ ಮಾಡಿದ ಸಂದರ್ಭದಲ್ಲೂ ಕೂಡ ಒಂದಷ್ಟು ಏನು ಸರ್ಕಾರದ ವಿಚಾರವಾಗಿ ಸಾಕಷ್ಟು ಜನರಿಗೆ ತಿಳಿಸುವಂತ ಕೆಲಸ ಮಾಡಿದ್ರು. ಭಾಷಣ ಮುಗಿತಿದ್ದಾಗಲೇ ಅವರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಬರ್ತಾರೆ. ಒಂದೆರಡು ನಿಮಿಷಗಳ ಕಾಲ ಮಾತನಾಡಿ ವೇದಿಕೆಯಿಂದ ಸುನಿಲ್ ಬೋಸ್ ಕರೆದುಕೊಂಡು ನೇರವಾಗಿ ಅವರು ತೆರಳುತ್ತಾರೆ. ಇದಾದ ಬಳಿಕ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಎಷ್ಟೇ ವಿಪಕ್ಷಗಳು ಅಂದ್ರೆ ಯಾವಾಗ ಸರ್ಕಾರ ಅದೇ 2023 ಕೂಡ ಇಬ್ಬರು ಜೋಡೆತ್ತುಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ವಿಪಕ್ಷಗಳು ಪ್ರತಿ ಬಾರಿಯೂ ಕೂಡ ಇವರಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಅಂತ ಹೇಳಿ ಪ್ರತಿನಿತ್ಯವೂ ಕೂಡ ಕಾಲೆಳಿತಾ ಇದ್ರು. ಅದು ಇವತ್ತು ಪ್ರೂವ್ ಆದಕ್ಕೆ ಕಾಣ್ತಾ ಇದೆ. ಬಹಳ ಪ್ರಮುಖವಾಗಿ ಇವತ್ತು ಬಹಳ ಸ್ಪಷ್ಟವಾಗಿ ಅಂದ್ರೆ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಭಾಷಣಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ಸ್ವಾಗತಿಸುವ ಕೆಲಸಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೆಸರು ತೆಗೆದುಕೊಳ್ಳೋದಿಲ್ಲ. ಆ ಸಂದರ್ಭದಲ್ಲಿ ಏನೋ ಸಿಎಂ ಸಿದ್ದರಾಮಯ್ಯ ಅವರ ಹಿಂಭಾಗದಲ್ಲಿ ಕುಳಿತಿದ್ದಂತಹ ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಜಯದೇವ ನಾಯಕ್ ಅವರು ಡಿಸಿಎಂ ಅವರ ಹೆಸರು ಬರ್ತಿದ್ದೀರಾ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಒಂದು ಮಾತು ಬಹಳ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಮನೆಯಲ್ಲಿ ಕುಳಿತವರ ಹೆಸರನ್ನ ಯಾಕೆ ತೆಗೆದು ಹೇಳಬೇಕು ಭಾಷಣದಲ್ಲಿ ಅಂತ ಹೇಳ್ತಾರೆ. ಡಿಕೆ ಶಿವಕುಮಾರ್ ಅವರು ಬಂದಿದ್ರು, ಅವರು ಬೆಂಗಳೂರಿಗೆ ತೆರಳಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ದೊಡ್ಡವರಾಗ್ತಾ ಇದ್ರು. ಆದ್ರೆ ಎಲ್ಲೋ ಒಂದು ಕಡೆ ವೇದಿಕೆಯಿಂದ ಕೆಲಸದ ಕಾರಣಕ್ಕಾಗಿ ಅವರು ಬೆಂಗಳೂರಿಗೆ ತೆರಳಿದ್ರು. ಅವರ ಹೆಸರು ಮನೆಯಲ್ಲಿ ಕುಳಿತಿದ್ದವರಿಗೆ ಯಾಕೆ ಸ್ವಾಗತವನ್ನ ಮಾಡಬೇಕು? ಒಂದಲ್ಲ ಅರ್ಥ ಮಾಡ್ಕೊಳ್ಳಿ, ವೇದಿಕೆಯಲ್ಲಿ ಯಾರಿದ್ದಾರೆ ಅವರಿಗೆ ಮಾತ್ರ ನಾವು ಸ್ವಾಗತವನ್ನ ಮಾಡಬೇಕು ಅಂತ ಹೇಳ್ತಾರೆ. ಈ ವಿಚಾರ ಈಗ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗಳಿಗೆ ಕಾರಣ ಆಗ್ತಾ ಇರುವಂತದ್ದು. ಇವರಿಬ್ಬರ ಮಧ್ಯೆ ಸಮನ್ವಯತೆ ಇಲ್ಲ, ಹೊಂದಾಣಿಕೆ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾತಾಡುವ ಸಂದರ್ಭದಲ್ಲೂ ಕೂಡ ಮಹದೇವಪ್ಪ ಅವರಿಗೆ ಕಾಲಿಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಇವತ್ತು ಖರ್ಗೆ ಅವರು ಕೂಡ ಅವರ ಇಡೀ ಭಾಷಣದಲ್ಲಿ ಮೋದಿ ಅವರನ್ನ ಗುರಿಯಾಗಿಸಿಕೊಂಡು ಭಾಷಣ ಮಾಡ್ತಾ ಇದ್ರು. ಜನರಿಗೆ ಮೋದಿ ಅವರು ಮಾಡ್ತಾ ಇರುವಂತಹ ಏನು ಅವರ
ಕೆಲಸದ ವಿಚಾರಗಳಿರ್ಬೋದು, ಜೊತೆಗೆ ಅವ್ರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಎಲ್ಲರ ಬಗ್ಗೆ ಹೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಜೊತೆಗೆ ಮಹಾದೇವಪ್ಪ ಅವರು ಮಾತಾಡ್ತಾ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಮಹಾದೇವಪ್ಪ ಅವರಿಗೆ ಗದರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಮಹಾದೇವಪ್ಪ ಸಿದ್ದರಾಮಯ್ಯ ಅವರ ಕಿವಿಯಲ್ಲಿಗೆ ಏನೇನೋ ತುಂಬೋದಕ್ಕೆ ಹೋಗ್ಬೇಡ, ಅವರ ಕಿವಿ ಸರಿಯಾಗಿದೆ, ಭಾಷಣ ಕೇಳಿಸ್ಕೊಳ್ಳಿಕ್ಕೆ ಬಿಡು ಅಂತೇಳಿ ಮಹಾದೇವಪ್ಪ ಅವರ ಕಾರ್ಯಾಲಯದ ಕೆಲಸಕ್ಕೆ ಮುಂದಾಗಿದ್ರು. ಒಟ್ಟಾರೆ ಈ ಸಮಾವೇಶ ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನಕ್ಕೆ ಕೇಂದ್ರವಾಗಿತ್ತು. ಸಿಎಂ ಅವರು ಕೂಡ ಇವತ್ತು ನಮ್ಮ ಭಾಷಣದಲ್ಲಿ ಜೆಡಿಎಸ್ ಪಕ್ಷವನ್ನ ಗುರಿಯಾಗಿಸಿಕೊಂಡು, ದೇವೇಗೌಡರನ್ನ ಗುರಿಯಾಗಿಸಿಕೊಂಡು, ಜೊತೆಗೆ ವಿಪಕ್ಷ ಆಗಿರುವಂತಹ ಬಿಜೆಪಿಯನ್ನ ಗುರಿಯಾಗಿಸಿಕೊಂಡು ತಮ್ಮ ಅಬ್ಬರದ ಭಾಷಣ ಮಾಡಿದ್ರು. ಈಗಾಗಲೇ ಸಮಾವೇಶ ಒಂದಂತೂ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. ಆದ್ರೆ ಇವತ್ತು ನಡೆದಿರುವಂತಹ ಘಟನೆ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗುತ್ತೆ. ವಿಪಕ್ಷಗಳಿಗೆ ಈ ಘಟನೆ ಅಂದ್ರೆ ಡಿಕೆ ಶಿವಕುಮಾರ್ ವಿಚಾರದಲ್ಲಿ ಸಿದ್ದರಾಮಯ್ಯ ನಡ್ಕೊಂಡಂತಹ ರೀತಿ ಏನಿದೆ ಇದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಶ್ರೀಪಾದ್, ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ.